ಈಗ ನಂಜುಂಡೇಗೌಡರು ಏನು ಮಾತಾಡಿದ್ರು ಎಲ್ಲ ನಿಮಗೆಲ್ಲ ಅರಿವಾಗಿದೆ ಅಂತ ಕಾಣುತ್ತೆ. ಈ ಮುಂಚೆ RC ಗುಪ್ತಾ ಜಡ್ಜ್ಮೆಂಟ್ ಮೇಲೆ ಎಲ್ಲ ಸ್ಟೇಟ್ ಹೈಕೋರ್ಟ್ನಲ್ಲೂ ರೆಫರೆನ್ಸ್ ಹಾಕ್ಕೊಂಡು ಹೋದರು. ಎಲ್ಲ ಹೈಕೋರ್ಟಲ್ಲೂ ಎಂಪ್ಲಾಯಿ ಪರನೇ ಆಗಿದೆ. EPFನ ಎಲ್ಲ ಜಡ್ಜಸ್ಸನ್ನು ಬೈದಿದ್ದಾರೆ, ಮುಗ್ದಿದ್ದಾರೆ, ನೀವು ಮಾಡ್ತಾ ಇರೋ ಸರಿ ಇಲ್ಲ ಅಂತ ಹೇಳ್ಬಿಟ್ಟು. ಆ ನಂತರ ಏನಾಯಿತು, ಕೊಡಿ ಅಂತ ಆರ್ಡ್ರ್ ಆದ್ರೂ ಇವರು ಸ್ಪೆಷಲ್ ಲೀವ್ ಪಿಟಿಷನ್ ಹಾಕಿ ನಿಲ್ಲಿಸಿದ್ದಾರೆ ಅದನ್ನು. ಆನಂತರ 2014ರಲ್ಲಿ ಏನು ಜಡ್ಜ್ಮೆಂಟ್ ಬಂತು, ಆ ಜಡ್ಜ್ಮೆಂಟ್ ಮೇಲೆ ಇನ್ನೊಂದು ಸರ್ಕ್ಯುಲರ್ ಮಾಡಿ ಅದುವರೆಗೂ ಕೊಡ್ತಾಯಿದ್ರಲ್ಲ, ಸುಮಾರು ಜನಕ್ಕೆ ಕೊಡ್ತಾಯಿದ್ರು, ಅದನ್ನು ನಿಲ್ಲಿಸ್ಬಿಟ್ರು. ಅದನ್ನು ನಿಲ್ಲಿಸಿದಾಗ ಪುನಃ ಏನು ಮಾಡಿದ್ರು, ಅರ್ಜಿದಾರರು ಹೈಕೋರ್ಟ್ಗೆ ಹೋದರು. ನಮ್ಮ ಈ ಥರ ಇಷ್ಟು ವರ್ಷ ಕೊಟ್ಟಿದ್ದಾರೆ ನಮಗೆ 16ರಿಂದ, ಇವಾಗ ನಿಲ್ಲಿಸಿದ್ದಾರೆ ಅಂದಿದ್ದಕ್ಕೆ ಪುನಃ ಅವ್ರಿಗೆ EPFನವ್ರನ್ನ ಕರೆಸಿ ಚೀಮಾರಿ ಹಾಕಿ ಪುನಃ ಕೊಡಬೇಕು, ನೀವು ಕಂಟಿನ್ಯೂ ಮಾಡಬೇಕು, ನೀವು ಏನು ಸುಪ್ರೀಂ ಕೋರ್ಟ್ನಲ್ಲಿ ಜಡ್ಜ್ಮೆಂಟ್ ಬರೋ ತನಕ ನೀವು ಯಾವುದೇ ಕಾರಣಕ್ಕೂ ಪೆನ್ಷನ್ ನಿಲ್ಲಿಸೋಂಗಿಲ್ಲ, ಕಡಿಮೆ ಮಾಡೋಂಗಿಲ್ಲ ಅಂತ ಹೇಳಿದ್ಮೇಲೆ ಅವ್ರಿಗೆ ಪುನಃ ರೆಸ್ಟೋರ್ ಮಾಡಿದ್ರು ಪೆನ್ಷನ್ನ. ಹಿಂಗೆ EPF ಎಲ್ಲ ನಾಟಕನೂ ಮಾಡ್ತಾಯಿದೆ, ಪ್ರತಿಯೊಂದು ನಾಟಕನೂ ಮಾಡ್ತಾಯಿದೆ. ಒಟ್ಟಿನಲ್ಲಿ ಆ ದುಡ್ಡನ್ನು ನಮಗೆ ಕೊಡೋದಕ್ಕೆ ಇಚ್ಛೆ ಇಲ್ಲ, ಅವರಾಗಿ ಬಳಸ್ಕೊಂಡು ಅವರೇ ತಿನ್ನಬೇಕು ಅನ್ನೋ ಲೆಕ್ಕ ಇಟ್ಕೊಂಡಿದ್ದಾರೆ. ಆದ್ದರಿಂದ ಮೊನ್ನೆ ಇನ್ನೊಂದು ಕೇಸ್ ಆಗಿದೆ. ಮಹಾರಾಷ್ಟ್ರದೊಬ್ಬ ಎಂಪ್ಲಾಯಿ, ಅವನಿಗೆ ನೋಟಿಸ್ ಬಂದಿದೆ 10 ಲಕ್ಷ ಚಿಲ್ಲರೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು, ಕಟ್ಟಿದ್ರೆ ಹೈಯರ್ ಪೆನ್ಷನ್ ಫಿಕ್ಸ್ ಮಾಡ್ತೀವಿ ಅಂದ್ಬಿಟ್ಟು. ಆತ ಇದ್ದಕ್ಕಿದ್ದಂಗೆ 10 ಲಕ್ಷ ರೂಪಾಯಿ ಎಲ್ಲಿಂದ ತರಲಿ, ಅವನಿಗೆ ಎಷ್ಟು ಫಿಕ್ಸ್ ಪೆನ್ಷನ್ ಎಷ್ಟು ಫಿಕ್ಸ್ ಆಗಿದೆ ಅಂತಲೂ ಹೇಳಿಲ್ಲ, 10 ಲಕ್ಷ ಕಟ್ಟಬೇಕು ಅಂತ ನೋಟಿಸ್ ಬಂತು. ಆ ಎಂಪ್ಲಾಯಿ ಏನು ಮಾಡಿದ್ರು ಪಾಪ, ಎಲ್ಲೋ ಅಲ್ಲಿ ಇಲ್ಲಿ ಬಡ್ಡಿಗೆ ಸಾಲ ತಂದು ಕಟ್ಟಿದ್ರು ದುಡ್ಡು ಕಟ್ಟಿಬಿಟ್ಟು ಆದಮೇಲೆ 4-5 ತಿಂಗಳಾಗಿದೆ, ಇನ್ನೂ ಅವನಿಗೆ ಪೆನ್ಷನ್ ಕೊಟ್ಟಿಲ್ಲ. ಏನೋ ಒಂದು ಸಬ್ಬು ಬೇಳ್ಕೊಂಡಿದ್ದಾರೆ, ನೋಡ್ತಾ ಇದ್ವಿ, ಮಾಡ್ತಾ ಇದ್ದೀವಿ, ಕೊಡ್ತೀವಿ ಅನ್ನೋದು ಹೇಳ್ತಾ ಇದ್ದಾರೆ. ಆತ ಬಾಯ್ ಮಾಡ್ಕೊತಾ ಇದ್ದಾನೆ, ನೆಟ್ನಲ್ಲಿ ಹಾಕಿದ್ದಾನೆ, ನನ್ನ ತೊಂದರೆ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು. ಈ ಥರ ಎಲ್ಲ ಎಂಪ್ಲಾಯೀಸ್ ಎಗನೆಸ್ಟ್ ಇದನ್ನೇ ತೊಗೊತಾ ಇದೆ, ಡಿಸಿಷನ್ನೇ ತೊಗೊತಾ ಇದೆ EPF. ಮೇಯ್ನಾಗಿ ನಮಗೆ ಮಾರ್ಕ್ ಆಗಿರೋದು EPF ಅಧಿಕಾರಿಗಳು ಮಾತ್ರ, ಬೇರೆ ಯಾರೂ ಅಲ್ಲ. ಇವರು ಸ್ಟಡಿಯಾಗಿ ನಮ್ಮ ಪರವಾಗಿ ನಿಂತರೆ ಏನು ಬೇಕಾದರೂ ಮಾಡ್ಬೋದು, ಆದರೆ ಮಾಡೋಕ್ಕೆ ಇಷ್ಟ ಇಲ್ಲ. ಸರ್ಕಾರನೂ ಇವ್ರನ್ನ ಒಂದು ಇವ್ರ ಗತ್ತನ್ನು ಬಗ್ಗಿಸ್ತಾ ಇಲ್ಲ, ಇವ್ರು ಹೇಳ್ದಂಗೆ ನಡ್ಕೊತಾ ಇದೆ. ಆದ್ದರಿಂದ ನಮ್ಮ ಹೋರಾಟ ಏನಿದೆ, ಆ ಹೋರಾಟ ಮುಂದುವರಿಬೇಕು, ಇನ್ನೂ ಸ್ಟ್ರಾಂಗ್ ಆಗಬೇಕು. ಆವಾಗಲೇ ಇವ್ರಿಗೆ ಬುದ್ಧಿ ಕಲಿಸೋಕ್ಕೆ ಸಾಧ್ಯ. ಸುಮ್ಮನೆ ನಾವು ಕೊಡ್ತಾರೆ ಬಿಡ್ತಾರೆ ಅಂತ ನಿಲ್ಲಿಸ್ಬಿಟ್ರೆ ಏನೂ ಪ್ರಯೋಜನ ಇಲ್ಲ. ನಾವು ಹೋರಾಟ ಎಷ್ಟು ಮುಂದುವರಿಸ್ತೀವೋ ಹಾಗೆ ಆಗುತ್ತೆ. ಈಗಾಗಲೇ ಈ ಮಿನಿಮಮ್ ಪೆನ್ಷನ್ ಬಗ್ಗೆ ಅಲ್ಲಿ ಡೆಲ್ಲಿನಲ್ಲಿ ಆಗಲೇ 2-3 ಸಿಟ್ಟಿಂಗ್ ಆಗಿದೆ. ಅಶೋಕ್ ರಾವತ್, ವೀರೇಂದ್ರ ಸಿಂಗ್ ಎಲ್ಲ ಕುಂತ್ಕೊಂಡು ಒಂದು 2-3 ಸಿಟ್ಟಿಂಗ್ ಆಗಿದೆ. ಈಗ ಒಂಥರ ನೆಗೋಷಿಯೇಟ್ ಮಾಡ್ತಾ ಇದ್ದಾರೆ. ನೀವು ಎಲೆಕ್ಷನ್ ಒಳಗಡೆ ಡಿಕ್ಲೇರ್ ಆಗೋದ್ರೊಳಗಡೆ 7,000 ಫಿಕ್ಸ್ ಮಾಡಬೇಕು, ಇಲ್ಲ ಅಂದರೆ ಇಂಟೀರಿಯಂ ರಿಲೀಫ್ ಕೊಡಬೇಕು. ನೀವು 3,000 4,000 ಅಂತ ಡಿಮ್ಯಾಂಡ್ ಮಾಡಿ 5,000 ತನಕ ಡಿಮ್ಯಾಂಡ್ ಮಾಡಿದ್ದಾರೆ. ಇಂಟೀರಿಯಂ ರಿಲೀಫ್ ಕೊಡಿ, ಆನಂತರ ಹೊಸ ಸರ್ಕಾರ ಬಂದಮೇಲೆ ನಾವು ಏನು ಬೇಕೋ ತೊಗೊತೀವಿ ಅಂತ ಹೇಳ್ಬಿಟ್ಟು ನಡೀತಾ ಇದೆ. ಆಲ್ಮೋಸ್ಟ್ ಇದು 3-4 ಸಾವಿರಕ್ಕೆ ನಿಂತ್ಕೊಬೋದು ಅನಿಸುತ್ತೆ ನನಗೆ. ಅದು ಇಂಟೀರಿಯಂ ರಿಲೀಫ್ ಆಗಿ, ಪರ್ಮನೆಂಟ್ ಅಲ್ಲ, ಅದು ಇಂಟೀರಿಯಂ ರಿಲೀಫ್ ಆಗಿ ನಿಂತ್ಕೊಳ್ಳುತ್ತೆ. ಆದ್ದರಿಂದ ನಮ್ಮ ಹೋರಾಟ ಮಾತ್ರ ನಾವು ನಿಲ್ಲಿಸ್ಬಾರ್ದು. ನಮ್ಮ ಹೋರಾಟ ನಿಲ್ಲಿಸ್ಬಿಟ್ರೆ ಇಲ್ಲಿಗೆ ನಮ್ಮ ವೀಕ್ನೆಸ್ ಗೊತ್ತಾಗೋಗುತ್ತೆ ಅವ್ರಿಗೆ, ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟು. ಆದ್ದರಿಂದ ನಮ್ಮ ಹೋರಾಟದಿಂದನೇ ಅವ್ರನ್ನ ಬಗ್ಗು ಬಿಡಬೇಕು. ಇದಕ್ಕೆಲ್ಲ ನೀವೆಲ್ಲ ಸಹಕರಿಸಬೇಕು. ಇದುವರೆಗೆ ಹೆಂಗೆ ನೀವು ಕೋಆಪ್ರೇಟ್ ಮಾಡಿದ್ದೀವಿ ಅದೇ ಥರ ಮಾಡಬೇಕು ಅಂತ ನಾನು ಕೇಳಿಕೊಂಡು ನನ್ನ ಮಾತು ಮುಗಿಸ್ತೀನಿ.